ತೀರ್ಥಹಳ್ಳಿ ಕ್ಷೇತ್ರದ ಹೊಸನಗರ ತಾಲೂಕಿನ ಹುಂಚಾ ಗ್ರಾಮ ಪಂಚಾಯಿತಿಯ ಸಂಪಟಗಾರು ಕಡಸೂರು ಶಾಲೆಯ ಶಿಕ್ಷಕಿಯಾಗಿ ಮಾದರಿ ಶಾಲೆಯನ್ನಾಗಿ ರೂಪಿಸಿದ ಶಿಕ್ಷಕಿ ಸಹೋದರಿ ರತ್ನಕುಮಾರಿ ಅವರ ರಾಷ್ಟ್ರೀಯ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು ತೀರ್ಥಹಳ್ಳಿ ಕ್ಷೇತ್ರದ ಗೌರವವನ್ನ ಹೆಚ್ಚಿಸಿದೆ ಎಂದು ಶಾಸಕ ಆರ್ ಜ್ಞಾನೇಂದ್ರ ಹೇಳಿದರು. ಇನ್ನು ತೀರಾ ಗ್ರಾಮೀಣ ಪ್ರದೇಶದ ಒಂದು ಶಾಲೆಯ ಪರಿಸರವನ್ನ ಪರಿಸರ ಸ್ನೇಹಿಯನ್ನಾಗಿ, ಶಿಕ್ಷಣ ಸ್ನೇಹಿಯನ್ನಾಗಿ, ಸಾಹಿತ್ಯ ಸ್ನೇಹಿಯನ್ನಾಗಿ, ಜನ ಸ್ನೇಹಿಯನ್ನಾಗಿ, ವಿದ್ಯಾರ್ಥಿ ಸ್ನೇಹಿಯನ್ನಾಗಿ ಹೇಗೆಲ್ಲ ರೂಪಿಸಬಹುದು ಎನ್ನುವುದಕ್ಕೆ ಸಂಪಟಗಾರು ಶಾಲೆಯ ಇಡೀ ರಾಜ್ಯದಲ್ಲೇ ಒಂದು ಉತ್ತಮ ಉದಾಹರಣೆಯಾಗಿ ನಿಲ್ತದೆ. ಈ ಸಾಧನೆಯ ಹಿಂದೆ ರತ್ನಕುಮಾರಿ ಅವರ ಅಪಾರ ಕಾಳಜಿ, ಶ್ರದ್ಧೆ, ಶ್ರಮ ಇರುವುದನ್ನ ಕಳೆದ 8 ವರ್ಷಗಳಿಂದ ಗಮನಿಸುತ್ತಿದ್ದೇನೆ. ರತ್ನಕುಮಾರಿಯವರ ಅಪೇಕ್ಷೆಯಂತೆ ಕಳೆದ 8 ವರ್ಷಗಳಲ್ಲಿ ಸದರಿ ಶಾಲೆಗೆ 3 ನೂತನ ಕೊಠಡಿಗಳನ್ನ ಮಂಜೂರು ಮಾಡಿಸಿ ಕೊಟ್ಟಿರೋದಲ್ಲದೆ ಬೇರೆ ಬೇರೆ ಅಗತ್ಯಗಳಿಗೆ ಅನುದಾನ ಒದಗಿಸುವ ಕಾರ್ಯಕ್ರಮವನ್ನ ಮಾಡಿದ್ದೇನೆ. ಆ ಶಾಲೆಯವರು ಕರೆದಂತೆ ಎಲ್ಲಾ ಕಾರ್ಯಕ್ರಮಗಳಿಗೆ ತಪ್ಪದೆ ಭಾಗವಹಿಸಿ ಶಾಲೆಯ ಶ್ರೇಯೋಭಿವೃದ್ಧಿಯಲ್ಲಿ ರತ್ನಕುಮಾರಿಯವರ ಶಾಲಾ ಅಭಿವೃದ್ಧಿ ಸಮಿತಿಯವರು ಹಾಗೂ ಗ್ರಾಮಸ್ಥರ ಜೊತೆ ಭಾಗಿಯಾದ ಸಂತೋಷ ನನಗೂ ಕೂಡ ಇದೆ ಅಂತ ಆರ್ ಜ್ಞಾನೇಂದ್ರ ತಿಳಿಸಿದ್ರು. ಹೊಸನಗರ ತಾಲೂಕು ಸಮಟಗಾರು ಪಾಠಶಾಲೆಯ ಶಿಕ್ಷಕಿ ಶ್ರೀಮತಿ ರತ್ನಕುಮಾರಿ ಅವರಿಗೆ ಈ ಸಾರಿ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಅತ್ಯುತ್ತಮ ಶಿಕ್ಷಕಿ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಇದು ಇಡೀ ಕರ್ನಾಟಕ ರಾಜ್ಯ ಹೆಮ್ಮೆ ಪಡುವಂಥ ಸಂಗತಿ. ವಿಶೇಷವಾಗಿ ನನಗೆ ಶಾಸಕನಾಗಿ ನನ್ನ ಕ್ಷೇತ್ರದ ಒಬ್ಬ ಶಾಲೆಯ ಅಧ್ಯಾಪಕರಿಗೆ ಈ ಪ್ರಶಸ್ತಿ ಬಂದಿರತಕ್ಕಂಥ ಒಂದು ಸಂಭ್ರಮ. ಸಮಟಗಾರು ಶಾಲೆ ನಿಜವಾಗ್ಲೂ ಎಲ್ಲರೂ ಹೋಗಿ ನೋಡಬೇಕಾದಂಥ ಒಂದು ಶಾಲೆ. ಒಂದು ಪರಿಸರದ ನಡುವೆ ಆ ಶಾಲೆಯನ್ನು ಮಾಡಿ ಪಾಠ ಮಾಡ್ತಾ ಇದ್ದಾರೆ. ಪರಿಸರದ ಜೊತೆಗೆ ಆ ಮಕ್ಕಳ ಪಾಠ ನಡೀತಾ ಇದೆ. ಅದಕ್ಕೆ ಅವರು ಕೇಳಿದಂಥ ಸುಮಾರು ಒಂದು 2-3 ಕೊಠಡಿಗಳನ್ನು ನಾನು ಕೊಡಿಸಿದೆ. ತುಂಬ ಹಳೆಯ ಶಾಲೆ ಅದು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಊರಿನವರು ಮತ್ತು SDMC ಸಮಿತಿ ಅವ್ರ ಜೊತೆಗೆ ಬಹಳ ಶಕ್ತಿಯಾಗಿ ಅವರ ಆಲೋಚನೆಗಳಿಗೆ ಒಂದು ಮೂರ್ತ ಸ್ವರೂಪವನ್ನು ಕೊಟ್ಟಿದೆ. ಹಾಗಾಗಿ ಅವರ ಎಲ್ಲ ರೀತಿಯಿಂದ ಪ್ರತಿಭೆಯಿಂದ ಆ ಕಾರ್ಯದಿಂದ ಭಾಳ ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸ್ವತಃ ತೀರ್ಥಹಳ್ಳಿಯ ನಿವಾಸಿ. ಅವರ ಹಸ್ಬೆಂಡ್ ಕೂಡ ಯಜಮಾನರು ನನ್ನ ಆರಗದ ಜೂನಿಯರ್ ಕಾಲೇಜಿನಲ್ಲಿ ಪ್ರಿನ್ಸಿಪಾಲರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಅವರಿಗೆ ದೇವರು ಒಳ್ಳೇದು ಮಾಡಲಿ. ನಮ್ಮ ಶಿಕ್ಷಕ ವೃಂದಕ್ಕೆ ಒಂದು ಒಳ್ಳೆಯ ಹೆಸರನ್ನ ತಂದಿದ್ದಾರೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆಯ ಹೆಸರು ತಂದಿದ್ದಾರೆ. ಸುಮಾರು 47-48 ಜನರನ್ನು ಆಯ್ಕೆ ಆಗ್ತದೆ ಅಲ್ಲಿ ಡೆಲ್ಲಿನಲ್ಲಿ ಪ್ರಶಸ್ತಿಗೆ. ಇದರಲ್ಲಿ ಕರ್ನಾಟಕದಿಂದ ಒಬ್ಬರು ರತ್ನಕುಮಾರಿ ಅವರೊಬ್ಬರು ಅನ್ನುವಂಥದ್ದು ಬಹಳ ದೊಡ್ಡ ಅಸ್ತಿಗೆ ನಮಗೆಲ್ಲ. ಹಾಗಾಗಿ ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ಅವರು ಡೆಲ್ಲಿಗೆ ಹೋಗಿ ಪ್ರಶಸ್ತಿ ತರಲಿಕ್ಕೆ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವ್ರನ್ನ ದಂಪತಿಗಳನ್ನ ಭೇಟಿ ಮಾಡಿ ಅವರಿಗೊಂದು ಅಭಿನಂದನೆ ತಿಳಿಸುವಂಥ ಕಾರ್ಯವನ್ನು ಇವತ್ತು ನಾನು ಮಾಡಿದ್ದೀನಿ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ.